ಒಂದೇ ಒಂದು ಕಣ ಒಂದು ಸಮಯದಲ್ಲಿ ಎರಡು ಥರ ಸ್ಥಿತಿನಲ್ಲಿರುತ್ತೆ. ಅಂದರೆ ನೀವು ಯಾವ ಥರ ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಅದು ಒಂದು ಕ್ಷಣ ಒಂದು ರೂಪ ತಾಳುತ್ತೆ, ಇನ್ನೊಂದು ರೂಪ ತಾಳುತ್ತೆ. ಮನುಷ್ಯನ ಬುದ್ಧಿಯಿಂದ ನೋಡಿದ್ರೆ ಇದು ಹ್ಯಾಕ್ ಆಗದಂತಹ ಸಿಸ್ಟಮ್. ಈ ಕ್ವಾಂಟಮ್ ಸಿಸ್ಟಮ್ನ ನಾವು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದು ನಂಬಿಕೆ. ಸೈಂಟಿಸ್ಟ್ ಏನು ಹೇಳ್ತಾರೆ, ಈ ಡಾರ್ವಿನ್ಸ್ ಏನು ಥಿಯರಿ ಇದೆ ಆ ಥರ ಎಕೋಲಾಜಿಕಲಿ ಡೆವಲಪ್ ಆಗಿ ಬರ್ತಾ ಇದೆ. ಅಲ್ಲ, ಅವನು ಎಲ್ಲ ಕಡೆ ಇದ್ದಾನೆ ಅನ್ನುವುದಾದರೆ ಅವನು ಯಾಕೆ ನಮ್ಮ ಅನುಭವಕ್ಕೆ ಗೋಚರನಾಗ್ತಾ ಇಲ್ಲ? ಅವನು ಯಾವ ಇಂದ್ರಿಯಕ್ಕೂ ಸಿಗ್ತಾ ಇಲ್ಲಲ್ಲ. ಇಲ್ಲೆಲ್ಲ ಆಟಮ್ಸ್ ಇದೆ, ಪರಮಾಣುಗಳಿದ್ದಾವೆ ಎಲ್ಲ ಕಡೆ. ನಮ್ಮ ನೇಕೆಡ್ ಐಗೆ ಅದು ಕಾಣೋದಿಲ್ಲ. ಟೆಲಿಸ್ಕೋಪಿನಿಂದ ನೋಡಿದಾಗ ಅದು ಕಾಣುತ್ತೆ. ಅದು ದೇವರು ಕೊಟ್ಟ ವರವೇ. ದೇವರು ನಮಗೆ ಎಕ್ಸ್ರೇ ವಿಷನ್ ಕೊಡ್ಲಿಲ್ಲ, ಆದ್ದರಿಂದ ಉಳಿದಿದ್ದೇವೆ. ಹಾಗೇನಾದರೂ ಎಲ್ಲರನ್ನೂ ನಾವು ನೋಡಿದಾಗ ಒಳಗಿರುವ ರಕ್ತ ಮಾಂಸ ಇವುಗಳು ಕಂಡಿದ್ರೆ ತುಂಬಾ ಹೊಲಸು ಅಂತ ಅನ್ನಿಸ್ತಾ ಇರೋದು. ಬೆಣ್ಣೆ ಎಲ್ಲಿಂದ ಬಂತು? ಮೊಸರಿನಿಂದ ಬರುತ್ತೆ. ಬೆಣ್ಣೆಯ ಗುಣಧರ್ಮಗಳು ಬೇರೆ. ಬೆಣ್ಣೆ ತುಪ್ಪ ಆಗುತ್ತೆ ನೋಡಿ. ಬೆಣ್ಣೆ ಮೊಸರಿನಕ್ಕಿಂತ ಹೆಚ್ಚಿನ ದಿನ ಇರುತ್ತೆ. ಹೌದು. ಬೆಣ್ಣೆ ತುಪ್ಪ ಆದ ಮೇಲೆ ಅದರ ಲೈಫು ಇನ್ನೂ ಜಾಸ್ತಿ. ಹೌದು. ಇದು ದೇವರಲ್ಲಿ ಕೊರತೆ ಇದೆ ಅಂತಾದ್ರೆ ಅವನು ದೇವರು ಅಂತ ಹೇಗಾಗ್ತಾನೆ? ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಅಫ್ಕೋರ್ಸ್. ಆಮೇಲೆ ಮೊದಲು ಮತ್ಸ್ಯ, ಆದ ಮೇಲೆ ಕೂರ್ಮ. ಮತ್ಸ್ಯದಕ್ಕಿನ್ನ ಕೂರ್ಮ ಬೆಟರು, ಕೂರ್ಮದಕ್ಕಿನ್ನ ವರಾಹ, ಅದಕ್ಕಿನ್ನ ನರಸಿಂಹ. ಎಲ್ಲವೂ ಪೂರ್ಣವೇ. ಆಚಾರ್ಯರೇ, ನರಸಿಂಹ ಜಯಂತಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸಾಮಾನ್ಯವಾಗಿ ನಮಗೆಲ್ಲ ಈಗ ಕೃಷ್ಣನ ಜಯಂತಿ ಬರುತ್ತೆ, ರಾಮನವಮಿ, ರಾಮನ ಜಯಂತಿ ಬರುತ್ತೆ. ಈ ಜಯಂತಿ ಅಂದರೆ ಏನು? ಯಾಕೆಂದರೆ ನರಸಿಂಹ ಅವರ ತಂದೆ ತಾಯಿ ಆ ಥರ ಅವನು ಡೈರೆಕ್ಟಾಗಿ ಕಮ್ಮದಿಂದ ಬಂದವನು. ಹಾಗಾಗಿ ಜಯಂತಿ ಅಂದರೆ ಏನು, ಯಾವಾಗ ಈ ಅವತಾರ ಆಯಿತು ಅಂತ ಚಿಕ್ಕದಾಗಿ ತಿಳಿಸಿ, ಆಮೇಲೆ ನನ್ನ ಪ್ರಶ್ನೆಗಳಿಗೆ ನಾನು ಮುಂದುವರಿತೀನಿ. ಪ್ರಾಯ ನೋಡಿ, ನಾವು ಜಯಂತಿ ಅಂತ ವ್ಯವಹಾರ ಮಾಡೋದು ದೊಡ್ಡವರ ಅವತಾರ ಆದಾಗ. ದೊಡ್ಡವರದು ಅವತಾರ ಅಂತ ದೇವತೆಗಳದು. ಅವತಾರ ಅಂದರೆ ಮೇಲಿಂದ ಇಳಿದು ಬರೋದು ಅಂತ. ಈಗ ಭಗವಂತನ ನೀವು ಕೇಳಿದಂತೆ ಕೃಷ್ಣ ಜಯಂತಿ, ನರಸಿಂಹ ಜಯಂತಿ, ಇದೆಲ್ಲವೂ ಭಗವಂತ ನಮಗೆ ಕಾಣಿಸಿಕೊಂಡ ದಿವಸವನ್ನು ಜಯಂತಿ ಅಂತ ವ್ಯವಹಾರ ಮಾಡ್ತೇವೆ. ಹಾಗಾದರೆ ಅದಕ್ಕೆ ಮುಂಚೆ ಅವನು ಇರಲಿಲ್ವಾ? ಎಲ್ಲ ಕಾಲದಲ್ಲೂ ಅವನಿದಾನು, ಆಮ್ನಿ ಪ್ರೆಸೆಂಟ್, ಅವನು ಸರ್ವತ್ರ ವ್ಯಾಪ್ತ. ಆದರೆ ದೇವತೆಗಳಿಗೆ ಅವನು ಕಾಣಿಸ್ತಾ ಇರ್ತಾನೆ. ನಮಗೆ ಕಾಣುವಂತೆ ಅವನು ಅಭಿವ್ಯಕ್ತನಾದ ದಿವಸವನ್ನು ಜಯಂತಿ ಅಂತ ವ್ಯವಹಾರ ಮಾಡೋದು. ಹಾಗಾಗಿ ದೊಡ್ಡವರು ನಮ್ಮ ಕಣ್ಣಿಗೆ ಬಿದ್ದ ದಿವಸ ನಮಗೆ ಜಯವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅನ್ನುವ ದಿಶೆಯಲ್ಲಿ ನಾವು ಜಯಂತಿ ಅಂತ ವ್ಯವಹಾರವನ್ನು ಮಾಡ್ತೇವೆ. ಆಚಾರ್ಯ, ಇವತ್ತು ನರಸಿಂಹದೇವರ ಬಗ್ಗೆ ನಾನು ಹಾಕ್ಕೊಂಡಿರೋ ಪ್ರಶ್ನೆಗಳಲ್ಲಿ ಕೆಲವೆಲ್ಲ ಈ ಟೆಕ್ನಿಕಲ್ ಆಗಿ ಇವತ್ತಿನ ಒಂದು ಜನ್ರೇಷನ್ಗೆ ಈ ಒಂದು ಸೈನ್ಸಲ್ಲಿ ಅವ್ರು ಏನು ಓದಿದ್ದಾರೆ ಮತ್ತು ಇವತ್ತಿನ ಪ್ರಚಲಿತ ಆಗ್ತಿರುವಂತಹ ಅನೇಕ ತಂತ್ರಜ್ಞಾನಗಳಲ್ಲಿ ವಿಷಯಗಳ ಏನೇನಿದೆ ಅದನ್ನೆಲ್ಲನೂ ಸೇರಿಸ್ಕೊಂಡಿದ್ದೀನಿ ನನ್ನ ಪ್ರಶ್ನೆಯಲ್ಲಿ. ಶಾಸ್ತ್ರದಲ್ಲಿ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಸೈನ್ಸಲ್ಲಿ ನಾವು ಎಲ್ಲೋ ಒಂದು ಕಡೆ ರಿಲೇಟ್ ಮಾಡ್ಕೊಳ್ತೀವಿ. ಈ ಒಂದು ಲೇಟೆಸ್ಟ್ ಡಿಸ್ಕವರಿ ಆಗಿ ಇವತ್ತು ನಮಗೆ ಈ ರಿಸರ್ಚಲ್ಲಿ ಈ ಥರ ಹೇಳಿದ್ದಾರೆ, ಅದಕ್ಕೂ ಈ ವಿಜ್ಞಾನಕ್ಕೂ ನಮ್ಮ ಅಧ್ಯಾತ್ಮಕ್ಕೂ ಎಲ್ಲೋ ಒಂದು ಕಡೆ ನಮಗೊಂಥರ ಅದನ್ನು ಸೇರಿಸ್ಬೇಕು ಅಂತ ಒಳಗಡೆ ಒಂದು ಇದು ಕೂತಿರುತ್ತೆ, ಯಾವಾಗಲೂ ಕನೆಕ್ಟ್ ಮಾಡಬೇಕು ಅಂತ. ಯಾಕೆಂದರೆ ನಾವೆಲ್ಲ ಈ ಪ್ರಪಂಚದಲ್ಲಿರೋರಿಗೆ ಅಧ್ಯಾತ್ಮ ಬಂದ ತಕ್ಷಣ ಇಲ್ಲಿರೋದೇ ಅಲ್ಲಿದೆಯಾ ಅನ್ನೋ ಥರದ್ದು ಒಂದು ಪ್ರಶ್ನೆ ಇರುತ್ತೆ. ಹಾಗಾಗಿ ಮೊದಲನೇದಾಗಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವಿಜ್ಞಾನಿಗಳು, ಎಸ್ಪೆಷಲಿ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಇವತ್ತು ದೊಡ್ಡ ಹೆಸರು ಮಾಡ್ತಾ ಇದೆ ಪ್ರಪಂಚದಲ್ಲಿ. ಈ ಕ್ವಾಂಟಮ್ ಫಿಸಿಸಿಸ್ಟ್ಸ್ಗಳಿಗೂ ಕೂಡ ಉತ್ತರಿಸಲಾಗದಂತಹ ಪ್ರಶ್ನೆ ಒಂದಿದೆ. ಅಂದರೆ ಒಂದು ಜೀವಿ ಏಕಕಾಲದಲ್ಲಿ ಎರಡು ಸ್ವರೂಪಗಳಲ್ಲಿ ಇರೋಕ್ಕೆ ಸಾಧ್ಯನಾ ಅನ್ನೋದು ರಿಸರ್ಚ್ ಅವ್ರದ್ದು. ಈ ಕ್ವಾಂಟಮ್ ಸೈನ್ಸು MIT ಅಂತ ದೊಡ್ಡ ಸಂಸ್ಥೆ ಅವರು ಮಾಡುವಂತಹ ಕ್ವಾಂಟಮ್ ಸೂಪರ್ ಪೊಸಿಷನ್ ಅನ್ನೋದು ಒಂದು ಥಿಯರಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದೇ ಒಂದು ಕಣ ಒಂದು ಸಮಯದಲ್ಲಿ ಎರಡು ಥರ ಸ್ಥಿತಿನಲ್ಲಿರುತ್ತೆ. ಅಂದರೆ ನೀವು ಯಾವ ಥರ ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಅದು ಒಂದು ಕ್ಷಣ ಒಂದು ರೂಪ ತಾಳುತ್ತೆ, ಇನ್ನೊಂದು ರೂಪ ತಾಳುತ್ತೆ ಅನ್ನೋದು ಕ್ವಾಂಟಮ್ ಫಿಸಿಕ್ಸಲ್ಲಿ ಈ ಒಂದು ಎಸ್ಟಾಬ್ಲಿಷ್ ಆಗಿರುವಂತಹ ಸೈನ್ಸು. ಅಂದರೆ ಯಾವುದೇ ಒಂದು ಕಣ ಇಲ್ಲಿರೋದು ಎಲ್ಲೋ ಇನ್ನೊಂದು ಪ್ರಪಂಚದ ಇನ್ನೊಂದು ಭಾಗದಲ್ಲಿರೋ ಕಣಕ್ಕೂ ಸಂಬಂಧ ಇದೆ. ನಿಮಗೆ ಇಲ್ಲಿ ಕಾಣೋದು
ಚೇಂಜ್ ಆಗಬಹುದು ಅನ್ನೋದು ಕ್ವಾಂಟಮ್ ಫಿಸಿಸಿಸ್ಟ್ ಹೇಳುವಂಥದ್ದು. ಈ ನರಸಿಂಹದೇವರ ಬಗ್ಗೆ ಬಂದರೆ, ನಮ್ಮ ಇದು ಪುರಾಣ ಇತಿಹಾಸಗಳ 5,000 ವರ್ಷಗಳ ಹಿಂದೆ ನಾವೇನು ಇವತ್ತಿನ ವೇದವ್ಯಾಸರು ಮಾಡಿರುವಂತಹ ಎಲ್ಲ ಪುರಾಣಗಳು, ಎಲ್ಲ ಒಂದು ಉದ್ಗ್ರಂಥಗಳೇನೇನಿದೆ ಅದರಲ್ಲಿ ಬರೋದು ನರಸಿಂಹ ಅವತಾರ. ಹಾಗಾಗಿ ನರಸಿಂಹ ಈ ಕಡೆ ನರನೂ ಅಲ್ಲ ಸಿಂಹನೂ ಅಲ್ಲ, ಎರಡೂ ಅಲ್ಲದ ರೂಪ. ಸೊ ಇದೊಂದು ಕ್ವಾಂಟಮ್ ಸ್ಟೇಟ್ ಅಂತ ನಮ್ಮ ಇವ್ರಿಗೆ ಕ್ವಾಂಟಮ್ ಫಿಸಿಸಿಸ್ಟ್ಗೆ ಹೇಳಿದ್ರೆ ಇದೊಂದು ಕ್ವಾಂಟಮ್ ಸ್ಟೇಟ್ನಲ್ಲಿ ಎಕ್ಸಿಸ್ಟ್ ಆಗುವಂತಹ ತತ್ವ ಅಂತ ನಾವು ಸೈನ್ಸ್ ಕಡೆಯಿಂದ ಇಷ್ಟು ಹೇಳ್ಬೋದು. ಸೊ ಈ ಎಲ್ಲ ಒಂದು ಬ್ರಹ್ಮನನ್ನು ಕೇಳಿ ಎಲ್ಲ ನರಸಿಂಹ ಅವತಾರ ಹೇಗಾಯಿತು ಅದೆಲ್ಲ ಹೇಳ್ತಾರೆ. ಮನುಷ್ಯನ ಬುದ್ಧಿಯಿಂದ ನೋಡಿದ್ರೆ ಇದು ಹ್ಯಾಕ್ ಆಗದಂತಹ ಸಿಸ್ಟಮ್. ಈ ಕ್ವಾಂಟಮ್ ಸಿಸ್ಟಮ್ನ ನಾವು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದು ನಂಬಿಕೆ. ಇದೊಂದು ಅನ್ಬ್ರೇಕಬಲ್ ಕೋಡ್ ಅಂತ ಅದನ್ನು ಹೇಳ್ತಾರೆ. ಹೀಗಾಗಿ ಈ ದಶಾವತಾರಗಳಲ್ಲಿ ಬೇಕಾದಷ್ಟು ಅವತಾರಗಳೆಲ್ಲ ಬಂದಿದೆ. ಈ ಏನು ಮತ್ಸ್ಯ, ಕೂರ್ಮ, ವರಾಹ ಮತ್ತು ನರಸಿಂಹ 4ನೇ ಅವತಾರ, ಇದು ಸಾಮಾನ್ಯ ನಮ್ಮ ಸೈಂಟಿಸ್ಟ್ ಏನು ಹೇಳ್ತಾರೆ, ಈ ಡಾರ್ವಿನ್ಸ್ ಏನು ಥಿಯರಿ ಇದೆ ಆ ಥರ ಎಕೊಲಾಜಿಕಲಿ ಡೆವಲಪ್ ಆಗಿ ಬರ್ತಾ ಇದೆ. ಅಂದರೆ ಮೊದಲು ನೋಡಿ ಮತ್ಸ್ಯ ಆಗಿತ್ತು, ಅಂದರೆ ಎಲ್ಲ ಜೀವಿಗಳು ನೀರಿನಲ್ಲಿ ಹುಟ್ಟಿತು, ಅದು ಲೋಯೆಸ್ಟ್ ಫಾರ್ಮ್ ಆಫ್ ಲೈಫು. ಹಾಗೆ ಆಗ್ತಾ 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 ಮಧ್ಯದಲ್ಲಿ ಈ ಕಡೆ ನರನೂ ಅಲ್ಲ ಸಿಂಹನೂ ಅಲ್ಲ ನರಸಿಂಹ ಆಗಿಬಿಟ್ಟು ಆಮೇಲೆ ಪೂರ್ತಿ ಇವನು ಪರಶುರಾಮ, ರಾಮ, ಕೃಷ್ಣ ಎವಲ್ಯೂಷನ್ ಆಗಿರೋದು ಅನ್ನೋದು ಒಂದು ಲಾಜಿಕ್ಕು ಸೈಂಟಿಸ್ಟ್ಗಳು, ಈ ಥಿಯರಿಸ್ಟ್ಗಳು ಇವರೆಲ್ಲ ಕೊಡುವಂಥದ್ದು. ಹಾಗಾಗಿ ಶಾಸ್ತ್ರದಲ್ಲಿ ಈ ಒಂದು ಅವತಾರಗಳ ಬಗ್ಗೆ, ದಶಾವತಾರಗಳಲ್ಲಿ ನರಸಿಂಹ ಇದೊಂದು ಎವಲ್ಯೂಷನ್ ಅಲ್ಲ, ಇದು ಭಗವಂತನ ಸ್ವರೂಪ ಹೇಗೆ ಅನ್ನೋದ್ರ ಬಗ್ಗೆ ಈ ಹಿನ್ನೆಲೆಯಲ್ಲಿ ಶಾಸ್ತ್ರಗಳೇನು ಹೇಳುತ್ತೆ ಅನ್ನೋದನ್ನು ತಾವು ತಿಳಿಸ್ಕೊಡ್ಬೇಕು. ಪ್ರಥಮತಃ ಶಾಸ್ತ್ರ ಅತೀಂದ್ರಿಯವಾದದ್ದರ ಬಗ್ಗೆ ಹೇಳುತ್ತೆ. ಅಂದರೆ ಕಣ್ಣಿಗೆ ಕಾಣದ ಸ್ವರ್ಗ, ಮೋಕ್ಷ, ಅದಕ್ಕೆ ಬೇಕಾದ ಸಾಧನೆಗಳು, ಇವುಗಳ ಬಗ್ಗೆ ನಿರೂಪಣೆ ಮಾಡುತ್ತೆ. ಪ್ರಾಯ ಸೈನ್ಸು ನಮಗೆ ಅದು ಅನುಭವಕ್ಕೆ ಬಂದರೆ ಮಾತ್ರ ಅದನ್ನು ಒಪ್ಪತ್ತೆ. ಇದೊಂದು ಡಿಫರೆನ್ಸ್ ಇದೆ. ಕ್ವಾಂಟಮ್ ಥಿಯರಿ ಹೇಳಿದಂತೆ ನೀವು ಈಗ ಹೇಳಿದಿರಿ, ಒಂದು ಆಬ್ಜೆಕ್ಟು ಒಂದು ಕಡೆ ಇರಬಹುದು, ಅದೇ ಆಬ್ಜೆಕ್ಟು ಮತ್ತೊಂದು ಕಡೆಯೂ ಇರಬಹುದು. ಆದರೆ ನಮ್ಮ ಶಾಸ್ತ್ರ ಹೇಳೋದೇನೆಂದರೆ ಒಂದು ಕಡೆ ಅಲ್ಲ, ಭಗವಂತ ಸರ್ವತ್ರ ವ್ಯಾಪ್ತ. ಶಾಸ್ತ್ರ ಹೇಳೋದೇ ಆಮ್ನಿ ಪ್ರೆಸೆಂಟ್, ಅವನು ಸರ್ವತ್ರ ವ್ಯಾಪ್ತ. ಅವನು ಅದಕ್ಕೆ ದೇವರು ಎಲ್ಲಿದ್ದಾನೆ ಅಂದರೆ ಅದಕ್ಕೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ತೋರಿಸೋದಕ್ಕಿನ್ನ ಅವನು ಎಲ್ಲಿಲ್ಲ ಅಂತ ಮರುಪ್ರಶ್ನೆ ಹಾಕೋದೇ ತುಂಬ ಒಳ್ಳೆಯದು. ಇದರ ಮೇಲೆ ಕೇಳ್ತಾರೆ, ಅಲ್ಲ ಅವನು ಎಲ್ಲ ಕಡೆ ಇದ್ದಾನೆ ಅನ್ನುವುದಾದರೆ ಅವನು ಯಾಕೆ ನಮ್ಮ ಅನುಭವಕ್ಕೆ ಗೋಚರನಾಗ್ತಾ ಇಲ್ಲ? ಅವನು ಯಾವ ಇಂದ್ರಿಯಕ್ಕೂ ಸಿಗ್ತಾ ಇಲ್ಲಲ್ಲ. ಎಲ್ಲೋ ಮೂಲೆಯಲ್ಲಿ ಬಿದ್ದಿರುವ ಒಂದು ಸಣ್ಣ ಪದಾರ್ಥ ಒಂದಲ್ಲ ಒಂದು ದಿವಸ ಸಿಗತ್ತೆ. ನಾನು ಸಾಮಾನ್ಯ ಹೇಳಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೇನೆ. ಒಂದು ಗುಂಡು ಸೂಜಿಯೋ ಅಥವಾ ಸೂಜಿಯೋ ಸೂಕ್ಷ್ಮ ಪದಾರ್ಥ ಏನೋ ಮಾಡ್ತಾ ಎಲ್ಲೋ ಬಿದ್ದು ಹೋಗಿರುತ್ತೆ, ಅದು ಸಿಗುವುದಿಲ್ಲ. ಮತ್ತೆ ಇನ್ನೊಂದು ತರ್ತೇವೆ, ಕೆಲಸ ಮುಗಿಸ್ಕೊಳ್ತೇವೆ. ಮನೆ ಪೇಂಟಿಂಗ್ ಮಾಡಬೇಕಾದ್ರೆ ಒಂದು 50 ಗುಂಡು ಸೂಜಿ 50 ಸೂಜಿಗಳು ಸಿಗತ್ತೆ. ಅಂದರೆ ಸೂಕ್ಷ್ಮವಾದ ಪದಾರ್ಥಗಳು ಒಂದಲ್ಲ ಒಂದು ದಿವಸ ಕಾಣುತ್ತೆ. ಅದು ಇದ್ದದ್ದು ಒಂದು ಸ್ವಲ್ಪ ಸ್ಥಳದಲ್ಲಿ. ನಿಮ್ಮ ದೇವರು ಎಲ್ಲ ಕಡೆ ಇದ್ದಾನೆ ಅಂತೀರಿ, ಅವನು ಯಾಕೆ ಯಾರಿಗೂ ಕಾಣೋದಿಲ್ಲ? ಒಂದು ಸುಂದರವಾದ ದೃಷ್ಟಾಂತ ಶಾಸ್ತ್ರ ಹೇಳುತ್ತೆ. ಅದು ನೀವು ಒಪ್ತೇವೆ, ಕನ್ವಿನ್ಸ್ ಆಗತ್ತೆ. ನೋಡಪ್ಪ, ಇದ್ದದ್ದೆಲ್ಲ ಕಾಣಬೇಕಾದ್ರೆ ನಿನಗೆ ಆ ಮಾಧ್ಯಮಗಳು ಬೇಕು, ನೋಡುವಂತಹ ಮಾಧ್ಯಮಗಳು ಬೇಕು. ಇಲ್ಲೆಲ್ಲ ಆಟಮ್ಸ್ ಇದೆ, ಪರಮಾಣುಗಳಿದ್ದಾವೆ ಎಲ್ಲ ಕಡೆ. ನಮ್ಮ ನೇಕೆಡ್ ಐಗೆ ಅದು ಕಾಣೋದಿಲ್ಲ. ಟೆಲಿಸ್ಕೋಪಿನಿಂದ ನೋಡಿದಾಗ ಅದು ಕಾಣುತ್ತೆ. ಅದು ದೇವರು ಕೊಟ್ಟ ವರವೇ. ನಾವು ಕಾಲಿಟ್ಟಲ್ಲೆಲ್ಲ ಪರಮಾಣು ನಮ್ಮ ನೇಕೆಡ್ ಐಗೆ ಕಂಡಿದ್ರೆ ಕಾಲೇ ಇಡ್ಲಿಕ್ಕೆ ಅಸಹ್ಯ ಆಗ್ಬಿಡುತ್ತೆ ನಮ್ಗೆ. ಹೌದು, ಅಸಹ್ಯ ಆಗುತ್ತೆ. ಯಾವ ಪದಾರ್ಥ ತಿನ್ನೋ ಹಾಗಿಲ್ಲ, ಉಣ್ಣೋ ಹಾಗಿಲ್ಲ. ಈಗ ನಮ್ಮ ಶರೀರನೇ ಸ್ಕಿನ್ ಇರೋದ್ರಿಂದ ಪರವಾಗಿಲ್ಲ, ನಾವು ಉಳ್ಕೊಂಡಿವಿ. ಸ್ಕಿನ್ನು ಇರೋದರಿಂದ ಉಳ್ಕೊಂಡಿದ್ದೀವಿ. ಒಂದು, ದೇವರು ನಮಗೆ ಎಕ್ಸ್ರೇ ವಿಷನ್ ಕೊಡ್ಲಿಲ್ಲ, ಆದ್ದರಿಂದ ಉಳಿದಿದ್ದೇವೆ. ಹಾಗೇನಾದರೂ ಎಲ್ಲರನ್ನೂ ನಾವು ನೋಡಿದಾಗ ಒಳಗಿರುವ ರಕ್ತ ಮಾಂಸ ಇವುಗಳು ಕಂಡಿದ್ರೆ ತುಂಬ ಹೊಲಸು ಅಂತ ಅನ್ನಿಸ್ತಾ ಇರೋದು. ಮೆಷಿನ್ನಿನಿಂದ ಮಾತ್ರ ನಾವು ಇದನ್ನೆಲ್ಲ ನೋಡಬಹುದು. ಆಯಿತು, ಟೆಲಿಸ್ಕೋಪ್ ಇದೆ, ಟೆಲಿಸ್ಕೋಪಿನಿಂದ ನೋಡಿದಾಗ ಎಲ್ಲರಿಗೂ ಆಟಮ್ ಕಾಣಬೇಕು. ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡೋದು ಹೇಗೆ ಅನ್ನೋದು ಟೆಕ್ನಾಲಜಿನೂ ಗೊತ್ತಿರಬೇಕು. ಅದಕ್ಕೆ ಶಾಸ್ತ್ರ ಹೀಗೆ ಹೇಳುತ್ತೆ, ದದಿಸ್ತ ಘೃತವತ್ ಕಾಷ್ಟೆ ವನ್ನಿವಚ್ಚ ಜನಾರ್ದನ. ತುಂಬ ಸುಂದರವಾದ ಎಕ್ಸಾಂಪಲ್. ಬೆಣ್ಣೆ ಎಲ್ಲಿಂದ ಬಂತು? ಮೊಸರಿನಿಂದ ಬರುತ್ತೆ. ಬೆಣ್ಣೆಯ ಗುಣಧರ್ಮಗಳು ಬೇರೆ. ಬೆಣ್ಣೆ ತುಪ್ಪ ಆಗತ್ತೆ ನೋಡಿ. ಬೆಣ್ಣೆ ಮೊಸರಿನಕ್ಕಿಂತ ಹೆಚ್ಚಿನ ದಿನ ಇರುತ್ತೆ. ಹೌದು. ಬೆಣ್ಣೆ ತುಪ್ಪ ಆದ ಮೇಲೆ ಅದರ ಲೈಫು ಇನ್ನೂ ಜಾಸ್ತಿ.
ಹೌದು. ಹಾಲ್ಕಿನ್ನ ಮೊಸರು ಹೆಚ್ಚಿನ ದಿನ ಇರುತ್ತೆ, ಹುಳಿ ಆಗಬಹುದು, ಹೌದು. ಹಾಳಾಗಲ್ಲ. ಹೌದು. ಹಾಲು ಬೇಗ ಹಾಳಾಗತ್ತೆ. ಹಾಲಿನಕ್ಕಿನ್ನ ಸ್ವಲ್ಪ ಉತ್ತಮ ಸ್ಟೇಟಸ್ಸು ಮೊಸರದು, ಮೊಸರಿನಕ್ಕಿನ್ನ ಉತ್ತಮ ಬೆಣ್ಣೆ, ಬೆಣ್ಣೆಕ್ಕಿನ್ನ ಉತ್ತಮವಾದದ್ದು ತುಪ್ಪ. ಆದರೆ ಈ ಮೊಸರನ್ನ ಹಾಗೆ ಇಟ್ಟರೆ ಕಾಸಿದರೆ ಅದು ತುಪ್ಪ ಆಗೋದಿಲ್ಲ, ಇದ್ದ ಮೊಸರು ಹಾಳಾಗತ್ತೆ. ಮೊಸರಿನಲ್ಲಿರುವ ಬೆಣ್ಣೆಯನ್ನು ನೀವು ತೆಗಿಬೇಕು, ಅದನ್ನು ನೀವು ಪಡಿಬೇಕು ಅನ್ನೋದಾದರೆ ಚೆನ್ನಾಗಿ ಮಥನ ಮಾಡಬೇಕು. ಇಲ್ಲ ಅಂತ ಡೆನೆ ಮಾಡಲಿಕ್ಕಾಗಲ್ಲ, ಆದರೆ ಕಾಣಿಸ್ತಾ ಇಲ್ಲ. ಇದೆಯಾ? ಇದೆ. ಇಲ್ವಾ? ಇಲ್ಲ. ಹಾಗೆ ನಿಮ್ಮಲ್ಲಿ ಎಲ್ಲ ಕಡೆ ದೇವರಿದ್ದಾನೆ, ಅವನು ಕಂಡಿಲ್ಲ ಅಂತ ಇಲ್ಲ ಅನ್ಬೇಡ. ಕಾಣುವಂತಹ ಆ ಬೇಕಾದ ಸಾಧನಗಳನ್ನು ನೀನು ನಿನ್ನಲ್ಲಿ ಇಟ್ಟುಕೊಂಡಿದ್ಯಾ? ಇಟ್ಟುಕೊಂಡವರು ಅದನ್ನ ಸಾಧಿಸಿ ನೋಡಿದವರು ನಮಗೆ ಹೇಳಿದ್ದಾರೆ. ಹಾಗಾಗಿ ದೇವರು ಎಲ್ಲ ಕಡೆ ಇದ್ದಾನೆ, ಸಾಧನಗಳನ್ನು ನಾವು ಬಳಸಿಲ್ಲ. ದಾಸರುಗಳು ಹೇಳ್ತಾರೆ ಎಲ್ಲರೂ, ಎಳ್ಳು ಕೊನೆಯ ಮುಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ, ಎಲ್ಲ ಠಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ, ಪ್ರಾಣಿ ಚಿಂತ್ಯಾಕ ಮಾಡತಿದಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬೋ ಅನಂತನಿದ್ದಾನೆ. ಅದಕ್ಕಾಗಿ ನರಸಿಂಹನನ್ನ ಎಕ್ಸಾಂಪಲ್ ಕೊಟ್ಟಿದ್ದು. ಅಪ್ಪ ಅಮ್ಮನ ಅನಿವಾರ್ಯತೆ ಇಲ್ಲ ದೇವರಿಗೆ, ಅವನೆಲ್ಲ ಕಡೆ ಇದ್ದಾನೆ ಅಂತ ನೀವಂತೀರಿ. ಎಲ್ಲಿ ಯಾವುದಾದ್ರೂ ಒಂದು ಅವತಾರ ತೋರಿಸಿದ್ರೆ ಕಂಬದಿಂದ ಬಂದ. ಹಾಗಾಗಿ ನಾನು ಎಲ್ಲ ಕಡೆ ಇದ್ದೇನೆ, ನೋಡುವ ಯೋಗ್ಯತೆ ಪ್ರಹ್ಲಾದನಿಗೆ ಇತ್ತು, ಆದ್ದರಿಂದ ಕಂಡು ಕರೆಸಿದ. ಇನ್ನು ನೀವು ಜೀವ ವಿಕಾಸ ಎವಲ್ಯೂಷನ್ ಬಗ್ಗೆ ಕೇಳಿದ್ರಿ. ಪ್ರಾಯ ಮಕ್ಕಳಿಗೆ ಬೇಕಾದ್ರೆ ನಾವು ತಿಳಿಸಿಕೊಡ್ಬೇಕಾದ್ರೆ ಒಂದಾದ ಮೇಲೆ ಒಂದು ಬಂತು ಅಂತ. ಮತ್ಸ್ಯನಾದ ಮೇಲೆ ಕೂರ್ಮ ಅಂದರೆ ಡೆವಲಪ್ ಆಯಿತು ಅಂತ. ದೇವರ ಬಗ್ಗೆ ಹೀಗೆ ಆಡಲಿಕ್ಕೆ ನಮಗೆ ಸ್ವಲ್ಪ ಭಯ ಆಗ್ತದೆ. ಕಾರಣ ಏನು ಅಂದರೆ, ಎವಲ್ಯೂಷನ್ ಅಂದರೆ ಹಿಂದಿಲ್ಲದೆ ಇದ್ದದ್ದು ಇವತ್ತು ಸ್ವಲ್ಪ ನಮಗೆ ಬಂದಿದೆ, ಮಾಡಿಫೈ ಆಗಿದೆ. ಎವಲ್ಯೂಷನಲ್ಲಿ ಮಂಗನಿಂದ ಮಾನವ. ಮೊದಲು ನಾವು ಓದಿದಂತೆ ಕಲ್ಚರ್ ಕಡಿಮೆ ಇತ್ತು, ಬಟ್ಟೆಯನ್ನು ಉಡ್ತಾ ಇರಲಿಲ್ಲ. ಆಮೇಲೆ ಬಟ್ಟೆ ಬಂತು, ಆಮೇಲೆ ಕಲ್ಲಿನಿಂದ ಬೆಂಕಿಯನ್ನು ಅವರು ತೆಗೆದರು. ಹೀಗೆ ಸಿವಿಲೈಸೇಷನ್ನು ಮಾಡಿಫೈ ಆಗ್ತಾ ಆಗ್ತಾ ಬಂತು ಅಂತ. ಹಾಗಾದರೆ ಅದು ಇಲ್ಲ ಅನ್ನೋ ಕೊರತೆ ಇತ್ತಲ್ಲ. ಇದು ದೇವರಲ್ಲಿ ಕೊರತೆ ಇದೆ ಅಂತಾದರೆ ಅವನು ದೇವರು ಅಂತ ಹೇಗಾಗ್ತಾನೆ? ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಅಫ್ಕೋರ್ಸ್. ಆಮೇಲೆ ಮೊದಲು ಮತ್ಸ್ಯ, ಆದ ಮೇಲೆ ಕೂರ್ಮ. ಮತ್ಸ್ಯದಕ್ಕಿನ್ನ ಕೂರ್ಮ ಬೆಟರು, ಕೂರ್ಮದಕ್ಕಿನ್ನ ವರಾಹ, ಅದಕ್ಕಿನ್ನ ನರಸಿಂಹ. ಎಲ್ಲವೂ ಪೂರ್ಣವೇ. ಉಪನಿಷತ್ತು ಹೇಳೋದೇನೆಂದರೆ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಇಷ್ಟನ್ನು ನಾವು ಹೇಳಬಹುದು. ಮತ್ಸ್ಯನಾದರೂ ಅವನು ಶುದ್ಧನಾಗಿ ಇದ್ದಾನೆ, ಕೂರ್ಮನಾದರೂ ಶುದ್ಧನಾಗಿಯೇ ಇದ್ದಾನೆ. ಕೂರ್ಮವೂ ಪರಿಪೂರ್ಣ. ಈ ದೇವರ ಪರಿಪೂರ್ಣತೆಗೆ ಕೊಡಬಹುದಾದ ಒಂದು ಎಕ್ಸಾಂಪಲ್ ಅಂದರೆ, ನಿಮಗೆ ಸಕ್ಕರೆ ಅಚ್ಚನ್ನು ನಾವು ನೋಡಿರ್ತೇವೆ. ಸಂಕ್ರಾಂತಿಯ ಮುಂದೆ ಬೇರೆ ಬೇರೆ ಶೇಪಲ್ಲಿರುತ್ತೆ. ಮೀನಿನ ಶೇಪು, ಮಂಟಪದ ಶೇಪು, ಇನ್ನು ಬೇರೆ ಬೇರೆ ಹಣ್ಣಿನ ಶೇಪು. ಆದರೆ ರುಚಿ ಒಂದೇ, ಅದು ಸಕ್ಕರೆ ಬಿಟ್ಟು ಬೇರೆ ಏನಿಲ್ಲ. ಹಾಗೆ ಮತ್ಸ್ಯದ ರೂಪದಲ್ಲಿರುವ ದೇವರು ಸಕ್ಕರೆ ಅಚ್ಚಿನಂತೆ ಪೂರ್ಣ, ಕೂರ್ಮವೂ ಪೂರ್ಣ, ಯಾವುದೂ ಕೂಡ ಅಪೂರ್ಣ ಅಲ್ಲ. ಈ ನರಸಿಂಹನಲ್ಲಿ ಇಲ್ಲದ ಒಂದು ಗುಣ ಮತ್ಸ್ಯನಲ್ಲಿದೆ, ಅಥವಾ ಮತ್ಸ್ಯನಲ್ಲಿ ಇಲ್ಲದೇ ಇದ್ದದ್ದು ನರಸಿಂಹನಲ್ಲಿದೆ. ಆ ಕಾನ್ಸೆಪ್ಟು ಬರೋದು ಬೇಡ. ಎಲ್ಲ ರೂಪಗಳು ಪರಿಪೂರ್ಣವೇ. ಮತ್ಸ್ಯ, ವರಾಹ, ನಾರಸಿಂಹ ಎಲ್ಲವೂ ಪರಿಪೂರ್ಣವೇ. ಆ ಪ್ರಸಂಗಕ್ಕೆ ತಕ್ಕ ಹಾಗೆ ದೇವರು ಅವತಾರವನ್ನು ಮಾಡಿದ್ದಾನೆ. ತುಂಬ ಚೆನ್ನಾಗಿ ತಿಳಿಸಿದ್ರಿ ಆಚಾರ್ಯ. ಅಂದರೆ ಈ ಎಲ್ಲ ಏನೇನಿದೆ ನಿಮ್ದು ಎವಲ್ಯೂಷನ್ ಥಿಯರಿ ಎಲ್ಲ ನಿಮ್ಮ ಪ್ರಪಂಚಕ್ಕೆ ಇಟ್ಕೊಳ್ಳಿ, ಆದರೆ ಶಾಸ್ತ್ರದ ವಿಷಯಕ್ಕೆ ಬಂದರೆ ಭಗವಂತನ ಯಾವುದೇ ರೂಪಗಳಲ್ಲಿ ಆ ಒಂದು ಡಿಫರೆನ್ಸ್ ಇಲ್ಲ, ಎಲ್ಲದರಲ್ಲೂ ಅವನು ಪೂರ್ಣ ಸಕ್ಕರೆ ಅಚ್ಚನಂತೆ ಅಂತ ತಾವು ತಿಳಿಸಿದ್ರಿ. ಇನ್ನು ಮುಂದೆ ಹೋಗೋದಾದರೆ ಆಚಾರ್ಯ, ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆದ. ಅದನ್ನು ನೋಡಿದ್ರೆ ಇದೊಂದು ತರಹ ಲೀಗಲ್ ಕಾಂಟ್ರಾಕ್ಟ್ ಥರ ಅನಿಸುತ್ತೆ ನಮಗೆ. ಅಂದರೆ ಭಗವಂತನ ಹತ್ರ ಎಲ್ಲ ಷರತ್ತುಗಳ ಒಳಗೆ ಉಪಾಯ ಕಂಡ್ಕೊ, ಆದರೆ ಭಗವಂತ ಎಲ್ಲ ಕಾಂಟ್ರಾಕ್ಟ್ ಆಗ್ದ. ಈಗ ಸಾಯಬಾರ್ದು, ಮುಂದೆ ಸಾಯಬಾರ್ದು, ಹಿಂದೆ ಇರಬಾರ್ದು, ಹಗಲೊತ್ತಲ್ಲಿರಬಾರ್ದು, ರಾತ್ರಿ ಹೊತ್ತಲ್ಲಿರಬಾರ್ದು, ಮನುಷ್ಯರಿಂದ ಆಗಬಾರ್ದು, ಈ ಎಲ್ಲ ಇದೊಂಥರ ಲೀಗಲ್ ಕಾಂಟ್ರಾಕ್ಟ್. ನಾವು ಸೈನ್ ಮಾಡ್ತೀವಿ, ಅಲ್ಲಿ ಕಂಡೀಷನ್ಸ್ ಹಾಕಿರ್ತೀವಿ. 1.1, 1.2, 2 ಕಂಡೀಷನ್ ನಂಬರ್ 2, ಅದರಲ್ಲಿ ABCD, ಇದೆಲ್ಲ ಒಂದು ಲೀಗಲ್ ಕಾಂಟ್ರಾಕ್ಟ್ ಥರ ಇರುತ್ತೆ. ಇಷ್ಟೆಲ್ಲ ಲೀಗಲ್ ಕಾಂಟ್ರಾಕ್ಟ್ ಇದ್ದರೂ ಅದನ್ನು ಮೀರಿ ಬಂದ ಭಗವಂತ. ಸೊ ಇದು ಅದು ಏನು ನಡು ಸಂಧಿಯಲ್ಲಿ ಅಂಗಳದ ಹೊಸ್ತಿಲ ಮೇಲೆ ತೊಡೆ ಮೇಲಿಟ್ಕೊಂಡು ಉಗುರಿನಿಂದ ಅವನ
ನಾನು ಸಂಹಾರ ಮಾಡ್ದ ಅಂತ. ಶಾಸ್ತ್ರದ ದೃಷ್ಟಿನಲ್ಲಿ ಧರ್ಮದ ಯಾವ ಮೂಲ ತತ್ವವನ್ನು ಇದು ಸಾಧಿಸುತ್ತೆ? ಈಗ ಪರಿತ್ರಾಣಾಯ ಸಾಧೂನಾಂ ಅಂತ ಕೃಷ್ಣ ಹೇಳ್ದ, ಅದು ಈ ನರಸಿಂಹನ ರೂಪಕ್ಕೆ ಯಾವ ಥರ ಹೊಂದುತ್ತೆ? ತುಂಬ ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ರಿ. ನೋಡಿ, ಖಂಡಿತ ಒಬ್ಬ ತನ್ನ ಮರಣ ಯಾವುದರಿಂದ ಆಗಬಹುದೋ ಅದೆಲ್ಲವನ್ನೂ ಅವಾಯ್ಡ್ ಮಾಡಲಿಕ್ಕೆ ನಾವು ಹೊಸದಾಗಿ ಯಾರನ್ನು ಮೊರೆ ಹೋಗೋದೇ ಬೇಕಾಗಿಲ್ಲ. ಭಾಗವತದಲ್ಲಿ ಹಿರಣ್ಯಕಶ್ಯಪು ಕೇಳಿದ್ದನ್ನು ದೇವರೇ ನನಗೆ ಕೊಡು ಅಂದರೆ ಸಾಕು, ಒಂದು ಇನ್ಕ್ಲೂಡ್ ಮಾಡೋದು ನರಸಿಂಹನಾಗೂ ಬರಬೇಡ ಅಂತ. ನೋಡಿ, ನಿಮ್ಮ ಲೌಕಿಕ ವ್ಯವಹಾರದಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಓದಿ ಸೈನ್ ಹಾಕಿ ಅಂತ. ಪ್ರಾಯಃ ನಾವು ಓದೋದಿಲ್ಲ. ಹೌದು. ಸಪೋಸ್ ನನಗೆ ಸಮಯ ಇದೆ, ನಾನು ತುಂಬ ಪರ್ಫೆಕ್ಟು, ಎಲ್ಲ ಓದೇ ನಾನು ಮಾಡ್ತೇನೆ ಅಂತ ಓದಿ ಸೈನ್ ಹಾಕಿದ್ರು, ಒಂದು ವೇಳೆ ಸಮಸ್ಯೆ ಆದಾಗ ಯಾವುದೋ ಒಂದು ಕ್ಲಾಸು ನಾನು ಬಿಟ್ಟಿರ್ತೇನಲ್ಲಿ, ಆ ತರಹದ್ದು ಅವರಲ್ಲಿ ಬೌಂಡಿಂಗ್ ಇರುತ್ತೆ. ಲೌಕಿಕವಾದ ಒಂದು ಸ್ವಲ್ಪ 16 ಪೇಜ್ ಇರುವಂತಹ ಲೀಗಲ್ ಕಾಂಟ್ರಾಕ್ಟಲ್ಲೇ ನಾವು ಯಾಮಾರ್ತೇವೆ. ಅನಾದಿ ಕಾಲದಿಂದ ಇರುವ ಭಗವಂತ ಅವನೇ ಒಳಗೆ ನಿಂತು ನುಡಿಸುವವನು, ತನಗೆ ಇನ್ನೊಬ್ಬರನ್ನು ಯಾವ ರೀತಿಯಲ್ಲೂ ಹ್ಯಾಂಡಲ್ ಮಾಡಲಿಕ್ಕೆ ಆಗದೇ ಇರೋ ಥರ ಅವನಿಂದ ನುಡಿಸೋದೇ ಇಲ್ಲ. ಇದೊಂದು ಸಾರ್ವಕಾಲಿಕ ಸತ್ಯ. ಒಂದು ಕಡೆ ಹೇಳ್ತಾರೆ, ದೇವರು ಎಲ್ಲರನ್ನ ಮೋಕ್ಷಕ್ಕೆ ಕರೆದುಕೊಂಡು ತನ್ನ ಮನೆಯಲ್ಲಿ ಇಟ್ಕೊಳ್ತಾನಲ್ಲ, ಇದರಿಂದ ಏನು ಔಟ್ಪುಟ್ ಬಂತು ಅಂದರೆ ಎಲ್ಲರೂ ದೇವರ ಸಮ ಆಗ್ತಾರಾ? ನಮ್ಮ ಜೈತೀರ್ಥರು ಅಂತ ಟೀಕಾರಾಯರಂತಾರೆ, ದೇವರ ಸಮ ಆಗೋದಿಲ್ಲ ಅನ್ನೋದಕ್ಕೆ ಅವನು ಎಲ್ಲರಿಗೂ ಮೋಕ್ಷ ಕೊಡೋದು. ಎಲ್ಲರೂ ತನ್ನ ಸಮ ಆಗೋದಾದರೆ ಕೊಡೋದೇ ಇಲ್ಲ, ಅವನೇ ಕೊಡಬೇಕು. ತನ್ನ ಸಮ ಆಗೋದಾದರೆ ಆಗೋದೂ ಇಲ್ಲ, ಆಗಲ್ಲ ಅನ್ನೋ ಭಯಕ್ಕೆ ಕೊಡೋದೇ ಇರೋದು ಅಲ್ಲ, ಅದು ಸಾಧ್ಯ ಇಲ್ಲ. ಅವನು ದೇವರು. ಆದ್ದರಿಂದ ಏನೇ ಲೀಗಲ್ಲಾಗಿ ಬೌಂಡ್ ಆದರೂ ಯಾವುದೋ ಒಂದನ್ನು ಮರೆತಿರ್ತೇವೆ. ಇನ್ನು ನೀವು ಕೇಳಿದಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಅದಕ್ಕೆ ತುಂಬ ಒಳ್ಳೆಯ ಎಕ್ಸಾಂಪಲ್ಲು ಈ ನರಸಿಂಹನಾಗಿ ಭಗವಂತ ಪ್ರಕಟನಾದದ್ದು. ನೋಡಿ, ಅವನು ಎಲ್ಲರಿಗೂ ಹಿಂಸೆ ಕೊಟ್ಟಿದ್ದ. ಅವನಿಗೆ ತುಂಬ ಈಗೋ, ಹಿರಣ್ಯಕಶ್ಯಪುಗೆ ತುಂಬ ಈಗೋ ಇತ್ತು. ನನ್ನ ಸಮ ಯಾರಿಲ್ಲ. ನೋಡಿ, ಒಬ್ಬ ಮನುಷ್ಯನಿಗೆ ಶ್ರೀಮಂತಿಕೆ ಇದ್ದು ಮರಣವೇ ಇಲ್ಲ ಅಂತಾಗಿಬಿಟ್ರೆ ಅವನು ಹಿಡಿಯೋರು ಯಾರು? ಇವತ್ತು ನಾವು ಲೋಕದಲ್ಲಿ ಆ ತರಹದ ಮೆಂಟಾಲಿಟಿ ಇರುವ ಕೆಲವು ದೇಶದ ಜನರನ್ನು, ಲೀಡರ್ಸನ್ನು ನೋಡ್ತಾ ಇದ್ದೀವಿ. ಅವರ ಸುಪ್ರಿಮಸಿಗಾಗಿ ಎಲ್ಲ ದೇಶಗಳಿಗೆ ಹಿಂಸೆ ಆಗ್ತಾ ಇದೆ. ನಾನು ಸುಪ್ರೀಂ ಆಗಬೇಕು. ವೃದ್ಧರಾಗಿ ಒಂದಿನ ಸಾಯ್ತೇವೆ ಅಂತ ಗೊತ್ತಿರುವ ನಮಗೆ ಈ ಥರ ಇದ್ದರೆ ಅವನಿಗೆ ಸಾವಿಲ್ಲ ಅನ್ನೋ ವರ ಇದೆ. ನೀವು ಹೇಳಿದಾಗೆ ಲೀಗಲ್ ಆಗಿ ಕಾಂಟ್ರಾಕ್ಟ್ ಆಗಿದೆ. ಆಮೇಲೆ ಎಲ್ಲರೂ ಅವನ ವಶ ಅನ್ನೋದಕ್ಕೆ ಮಧ್ವಾಚಾರ್ಯರು ಒಂದು ಮಾತನ್ನು ಬಳಸ್ತಾರೆ ಇವನ ಬಗ್ಗೆ. ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿ ಕಪಟು ಪ್ರತ್ಯೇಕ ವಜ್ರಾಯಿತಾಹ. ಸಿಂಹ ಅಂದರೆ ಅವನು ನರಸಿಂಹ ಅಂತ. ಮದ ಏರಿದ ಆನೆ ಅವನು, ಏನು ಕಡಿಮೆ ಅವನಿಗೆ, ಎಲ್ಲರೂ ಅವನ ವಶದಲ್ಲಿದ್ದರು. ಹಾಗಾಗಿ ಅವನನ್ನು ಹ್ಯಾಂಡಲ್ ಮಾಡಿದವನು ನರಸಿಂಹ. ಏನೇ ನೀವು ಲೀಗಲ್ ಬೌಂಡ್ ಆದರೂ ದೇವರು ಒಂದು ಯಾವುದೋ ಲೂಪ್ ಹೋಲನ್ನು ಪ್ರತಿಯೊಬ್ಬರಲ್ಲೂ ಇಟ್ಟಿರ್ತಾನೆ. ಹಾಗಾಗಿ ಯಾವ ಭಯವೂ ದೇವರಿಗೆ ಇಲ್ಲ. ಏನು ವರ ಕೊಟ್ಟರು ಬ್ರಹ್ಮದೇವರು ಅವನು ವ್ಯವಸ್ಥೆ ಮಾಡ್ತಾನೆ. ನೀವು ಕೇಳಿದಂತೆ ಅವನನ್ನು ತೊಡೆಯ ಮೇಲೆ ಹಾಕಿಕೊಂಡು ಸಂಧ್ಯಾಕಾಲದಲ್ಲೇ ಅವನು ಕೊಂದದ್ದು. ಅವನ ಕಾಂಟ್ರಾಕ್ಟಲ್ಲಿ ಒಂದೆರಡು ಹಗಲಾಗಬಾರ್ದು ಇರಳಾಗಬಾರ್ದು ಅಂತ, ಸಂಧ್ಯಾಕಾಲದಲ್ಲಿ ಆಗಬಾರ್ದು ಅಂತಿರಲಿಲ್ಲ. ಒಳಗೆ ಹೊರಗೆ ಸಾಯಬಾರ್ದು. ದೇವರು ಒಳಗೂ ಅಲ್ಲ ಹೊರಗೂ ಅಲ್ಲ. ಹೊಸ್ತಿಲು, ನಮ್ಮಲ್ಲಿ ಹೊಸ್ತಿಲನ್ನು ಸಂಸ್ಕೃತದಲ್ಲಿ ದೆಹಲಿ ಅಂತ ಕರೀತಾರೆ. ದೆಹಲಿ ಅಂತ, ದೆಹಲಿ ದೀಪ ನ್ಯಾಯ ಅಂತ ಒಂದು ನ್ಯಾಯ ಉಂಟು. ಇವತ್ತೆಲ್ಲ ನಮಗೆ ಎಲೆಕ್ಟ್ರಿಸಿಟಿ ಇದೆ, UPS ಬಂದಿದೆ, ಕರೆಂಟ್ ಹೋಗಿದ್ದು ಗೊತ್ತಾಗೋದಿಲ್ಲ. ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಕತ್ತಲಾದ ಮೇಲೆ ಒಂದು ದೀಪವನ್ನು ಹೊಸ್ತಿಲ ಮೇಲೆ ಇಡೋರು. ಕಾರಣ ಏನು ಅಂದರೆ ಆ ರೂಮ್ಗೂ ದೀಪ ಈ ರೂಮ್ಗೂ ಬೆಳಕು ಗೊತ್ತಾಗಲಿ, ಓಡಾಡೋರು ಬೀಳೋದು ಬೇಡ ಅಂತ. ಹೊಸ್ತಿಲ ಮೇಲೆ ಇಟ್ಟ ದೀಪ ಎರಡು ಕಡೆ ಬೆಳಗತ್ತೆ. ಆ ದೆಹಲಿಯ ಮೇಲೆ ದೇವರು ಕುಳಿತುಕೊಂಡು ಹೊರಗೂ ಅಲ್ಲ ಒಳಗೂ ಅಲ್ಲ. ಇನ್ನು ಅವನು ಹೇಳಿದ್ದ, ನಾನು ಭೂಮಿ ಮೇಲೆ ಸಾಯಬಾರ್ದು ಅಂತರಿಕ್ಷದಲ್ಲಿ. ದೇವರು ತನ್ನ ತೊಡೆಯ ಮೇಲೆ ಇಟ್ಕೊಂಡ, ಇದು ಭೂಮಿಯೂ ಅಲ್ಲ ಅಂತರಿಕ್ಷವೂ ಅಲ್ಲ ಅಂಥೇಳಿ ಅವನು ಕೇಳದ ಕ್ಲಾಸಲ್ಲೇ ಅವನನ್ನು ಸಂಹಾರ ಮಾಡಿದ. ಅವನು ಅಪರಾಧಿ ಆದದ್ದರಿಂದ ಅವನನ್ನು ಸಂಹಾರ ಮಾಡಬಹುದಾಗಿತ್ತು.
ಆದರೂ ನೀವು ನಾಳೆ ದಿನ ಅಂತೀರಿ ದೇವರು ಕಾಂಟ್ರಾಕ್ಟನ್ನು ಭಂಗ ಮಾಡಿದ ದೇವರಂದ, ನೀನು ಏನೇನು ಕೇಳ್ತೀಯೋ ಅದನ್ನೆಲ್ಲ ಫುಲ್ಫಿಲ್ ಮಾಡೇ ನಿನ್ನನ್ನು ಹೊಡಿತೀನಿ. ಅದು ಕೊಟ್ಟಿದ್ದು ಬ್ರಹ್ಮದೇವರು, ಅವನಲ್ಲ. ಹೌದು, ಬ್ರಹ್ಮದೇವರ ಮಾತು ಸುಳ್ಳಾಗಬಾರ್ದಲ್ಲ. ಬ್ರಹ್ಮದೇವರ ಮಾತು ಸುಳ್ಳಾಗಬಾರ್ದು. ಅದಕ್ಕೆ ವ್ಯವಸ್ಥಿತವಾಗಿ ಅದನ್ನು ಮೀರಿ ದೇವರು ಸಂಹಾರ ಮಾಡಿದ್ದಾನೆ.